ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇವತ್ತು ಸೂಪರ್ ಆಗಿರೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಏನು ಗೊತ್ತಾ, ಬಂಗುಡ ಮೀನು ಹಾಗೆ ಬೂತಾಯಿ ಮೀನು ಇದೆ. ಇದರಲ್ಲಿ ಒಂದು ಬಂಗುಡ ಮೀನು ತಗೊಂಡಿದ್ದೀನಿ, 4 ಬೂತಾಯಿ ಮೀನು ತಗೊಂಡಿದ್ದೀನಿ. ಸೊ ಇದರದ್ದು ಒಂದು ಸೂಪರ್ ಹಿಟ್ಟಾಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇನು ಗೊತ್ತಾ, ಫಿಶ್ ಟಿಕ್ಕಾ ಫ್ರೈ. ಸೊ ಈ ಫಿಶ್ ಟಿಕ್ಕಾ ಫ್ರೈ ಯಾವ ಥರ ನಾನು ಮನೆಯಲ್ಲಿ ಮಾಡಿದೆ ಅಂತೇಳಿ ಒಂದು ಸಲ ನೋಡ್ಕೊಂಡು ಬನ್ನಿ. ಫಿಶ್ ಟಿಕ್ಕಾ ಮಾಡೋದಕ್ಕೆ ಮೊದಲನೇದಾಗಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಿರ್ಚಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಖಾರ ಹಾಗೆ ಉಪ್ಪು ಇದೆಯಲ್ಲ, ಅದು ಚೆನ್ನಾಗಿ ಇದನ್ನು ಎಳ್ಕೋಬೇಕು. ಒಂದು 10 ನಿಮಿಷ ಆದರೂ ಇದನ್ನು ಹಾಗೇ ಬಿಡಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಿಶ್ ಟಿಕ್ಕಾ ಫ್ರೈ ಮಾಡೋದಕ್ಕೆ ಒಂದು ಮ್ಯಾಜಿಕ್ ಮಸಾಲಾನ ರೆಡಿ ಮಾಡ್ಕೊಳ್ಳುವ. ಸೊ ಈ ಮಸಾಲಾನೇ ಈ ಫ್ರೈಗೆ ತುಂಬಾ ಟೇಸ್ಟ್ ಕೊಡೋದು. ಅದಕ್ಕಾಗಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ. ನಂತರ ಒಂದು 10 ಎಸಳು ಬೆಳ್ಳುಳ್ಳಿನ ಹೀಗೆ ಬಿಡಿಸಿ ತಗೊಂಡಿದ್ದೀನಿ. ನಂತರ ಒಂದು ಸಣ್ಣ ಸೈಜಿದು ನೀರುಳ್ಳಿನ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನನ ತಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಜೀರವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಸಾಕು, ಅಷ್ಟೇ ಜೀರವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಸ್ಪೂನು ಮಿರ್ಚಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರನೇ ಇದೆ, ಗುಂಟೂರು ಮೆಣಸಿದು ಪೌಡರ್, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಮಿಕ್ಸ್ ಮಾಡಬೇಕು. ಅದರ ಜೊತೆ ಒಂದು 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮಾತ್ರ ನೋಡಿಕೊಂಡು ಹಾಕಬೇಕು, ಯಾಕೆಂದರೆ ಮ್ಯಾರಿನೇಟ್ ಮಾಡಿದಾಗಲೂ ನಾವು ಉಪ್ಪು ಹಾಕ್ಕೊಂಡಿದ್ದೇವಲ್ವಾ, ಅದಕ್ಕೋಸ್ಕರ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ಹಾಕ್ಕೊಂಡಿದ್ದೆ, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತರಬೇಕು. ನೋಡಿ, ಅದಕ್ಕೆ ಪೇಸ್ಟ್ ಮಾಡ್ಕೊಂಡು ತರಬೇಕು. ಮೊದಲೇ ಮ್ಯಾರಿನೇಟ್ ಮಾಡಿದಂತಹ ಈ ಮೀನಿಗೆ ಈ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೋಬೇಕು. ನೋಡಿ ಗೈಸ್, ರುಬ್ಬಿಟ್ಟಿದ್ದಂತಹ ಮಸಾಲೆನ ಈ ಥರ ಮೀನಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇಟ್ಟರೂ ತುಂಬಾ ಒಳ್ಳೆಯದು. ಮೀನಿಗೆ ಈ ಮಸಾಲೆ ಕೂಡ ಚೆನ್ನಾಗಿ ಎಳ್ಕೋಬೇಕು, ಅದಕ್ಕೋಸ್ಕರ. ಗೈಸ್, ಮೀನಿಗೆ ಮಸಾಲೆ ಎಲ್ಲ ಹಾಕಿ 1 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ಅದು ಇಲ್ಲೀಗ ಬಿಸಿ ಆಗ್ತಾ ಇದೆ. ಇದು ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಇಲ್ಲಿ ಬಿಸಿ ಆಗಿದೆ. ಈಗ ಈ ಮಸಾಲೆ ಎಲ್ಲ ಹಾಕಿದ ಮೀನಿದೆಯಲ್ಲ, ಇದನ್ನು ಒಂದೊಂದಾಗಿ ತವಾಗೆ ಹಾಕ್ತಾ ಇದ್ದೀನಿ. ಈ ಮೀನನ್ನೆಲ್ಲ ತವಾಗೆ ಹಾಕಿದ ಮೇಲೆ ಮಸಾಲೆ ಇತ್ತಲ್ವ, ಸ್ವಲ್ಪ ನಾನು ಮಸಾಲೆ ಉಳಿಸ್ಕೊಂಡಿದ್ನಲ್ಲ, ಅದನ್ನು ಇದರ ಮೇಲೆ ಸ್ವಲ್ಪನೇ ಹಾಕೋಬೇಕು. ನಂತರ ಇಲ್ಲಿ ಗ್ಯಾಸ್ ಫ್ಲೇಮ್ ಇದೆಯಲ್ಲ, ಆದಷ್ಟು ಲೋ ಆಗಿಡಿ. ಯಾಕೆ ಅಂತ ಹೇಳಿದರೆ ಇದು ಸುಟ್ಟು ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಇದನ್ನು ಸ್ವಲ್ಪ ಹೊತ್ತು, ಅಂದರೆ ಮೀನು ಎಷ್ಟು ಫ್ರೈ ಆಗಬೇಕಂತೇಳಿ ಕೆಲವರಿಗೆ ಅಂದಾಜಿರುತ್ತಲ್ಲ, ಅಷ್ಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ನೋಡಿ, ಇದು ಫ್ರೈ ಆಗಿದೆ ಒಂದು ಸೈಡ್. ಇದನ್ನು ಇವಾಗ ಇನ್ನೊಂದು ಸೈಡಿಗೆ ನಾನು ಮಗುಚಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಿಶ್ ಟಿಕ್ಕಾ ಮಸಾಲ ಫ್ರೈ ಅಂತ ಹೇಳಿದ್ದು ನಾನು ಇದಕ್ಕೇನೆ. ನೋಡಿ, ಒಂಥರ ತಂದೂರು ಥರ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಕಡೆ ಕೂಡ ನಾನು ಹಾಕಿದ್ದೀನಿ. ನಂತರ ಇದು ಹಾಕಿದ ಮೇಲೆ ನೋಡಿ, ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಜೊತೆ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ
ಕೊನೆಯದಾಗಿ ಇದರ ಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಹಾಗೇನೆ ತವ ಮೇಲೆ ಬಿಡಬೇಕು. ಅಂದರೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು. ಆಫ್ ಮಾಡಿ ಆದಮೇಲೆ ಈ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಉಳಿದಿರೋ ಮಸಾಲೆ ಇದೆಯಲ್ಲ ಅದನ್ನು ಜಸ್ಟ್ ಅದರ ಮೇಲೆ ಹೀಗೆ ಹಾಕ್ಕೋಬೇಕು. ಅಂದರೆ ಇದರ ಬಿಸಿಗೇನೆ ಇದು ಫ್ರೈ ಆಗ್ತದೆ. ಫೈನಲ್ ಆಗಿ ಇವತ್ತಿನ ರೆಸಿಪಿ ರೆಡಿ, ಫಿಶ್ ಟಿಕ್ಕಾ ಫ್ರೈ. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಇವಾಗ ಹೇಳಿ ಗೈಸ್, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತಾ? ಈ ರೆಸಿಪಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಹಾಗೆ ಅಲ್ಲೇ ಹತ್ತಿರ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಂದು ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಓಕೆನಾ. ಆದಷ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಮನಸ್ಸಾಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.